ಅಲ್ಲ ಚಂಪಾ, ನೀನು 10th ಅಲ್ಲಿ ನನ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗ್ದಿದ್ದೀಯ. ಏನೋ ನಂಗೆ ಗೊತ್ತಿಲ್ಲ ವಿದ್ಯಕ್ಕ, ನನ್ನ ಗುರಿ ಮುಟ್ಲೇಬೇಕು ಅನ್ನೋ ಹುಚ್ಚು ಆಸೆ ನನ್ನ ಹತ್ರ ಅಷ್ಟು ಮಾರ್ಕ್ಸ್ ತಗೊಳಂಗ್ ಮಾಡ್ತು ಆಟೆಯ. ಅದೇನೋ ಹೇಳ್ತಾರೆ ನೋಡಿ, ಬುದ್ಧಿ ಭೂಮಿ ಆಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಿತ್ತಂತೆ. ನನ್ನ ಹಣೆಯಲ್ಲಿ ಓದೋ ಅದೃಷ್ಟ ಇರ್ಲಿಲ್ಲ ವಿದ್ಯಕ್ಕ. ಚಂಪಾ, ಯಾರು ಹಂಗೆ ಹೇಳ್ದೋರು? ಸಾಧನೆ ಮಾಡ್ಬೇಕು ಅನ್ನೋ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ನಾನೇ ನಿನ್ ಕಣ್ಮುಂದ್ಬಿಟ್ಟೆ ಇಲ್ವೇ? ನಿನ್ನಂತವ್ರು ಲಕ್ಷಕ್ಕೊಬ್ರು ವಿದ್ಯಕ್ಕ. ನೋಡು ಚಂಪಾ, ಆತ್ಮಸ್ಥೈರ್ಯ ಅನ್ನೋದಿದ್ರೆ ಸಾಕು. ನಮ್ ಗುರಿನ ನಾವು ಸಾಧನೆ ಮಾಡ್ಬೋದು. ಈಗ್ಲೂನುವೆ ಏನ್ ಕಾಲ ಮಿಂಚಿಲ್ಲ ಚಂಪಾ. ನೀನ್ ಮನಸ್ ಮಾಡಿದ್ರೆ ನಿನ್ ಕನ್ಸನ್ನ ನೀನ್ ನನ್ಸ್ ಮಾಡ್ಕೋಬಹುದು. ನೀನ್ ಅನ್ಕೊಂಡಂಗೆ ಒಳ್ಳೆ ಲಾಯರ್ ಆಗ್ಬೋದು ಚಂಪಾ. ಓ ಚಂಪಕ್ಕ, ಅಕ್ಕ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀವು ಈಗೇನಾದ್ರೂ ಮನ್ಸ್ ಮಾಡಿ ಓದಿದ್ರೆ ನೀವು ಲಾಯರ್ ಆಗ್ಬೋದು. ನೋಡು ಚಂಪಾ, ನಿನ್ ಆಸೆನ ನೆರವೇರಿಸ್ಕೊಂಡು ನಿನ್ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಇದು ಸ್ಯಾನೆ ಒಳ್ಳೆ ಅವಕಾಶ. ಬೇಕಾದ್ರೆ ಮಾವ ಇಂತವ ನಾನ್ ಮಾತಾಡ್ತೀನಿ. ನೀನು ಲಾಯರ್ ಆಗೋದು ನಿನ್ ಕೈಲೇ ಅದೇ. ಸಂದಾಗ ಯೋಚನೆ ಮಾಡು ಚಂಪಾ. ನಾನು ಆಟೋದಿಂದ ನೋಡ್ತಾವ್ನಿ, ಅದ್ಯಾಕೆ ಅಂಗ ಸುಟ್ಟು ಬೆಕ್ಕಿನಂಗ್ ಓಡಾಡ್ತಿದ್ಯಾ? ಅತ್ತೆ, ಭಾವಂತವ ಅದೊಂದು ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಅವ್ರ ದಾರಿನೇ ಕಾಯ್ತಾ ಇದ್ದೆ. ಏನಕ್ಕೆ ಅದು ಅಂತ ಮುಖ್ಯವಾದ ವಿಷಯ? ಭಾವಂತವ ಮಾತಾಡ್ತೀನಲ್ವಾ, ಆ ಕೇಳಿಸ್ಕೊಳ್ವಂತೆ ನಿಂತ್ಕ. ಓಹೋ, ಗೊತ್ತಾಯ್ತು. ಅದಕ್ಕೆ ಈಗ ನಿಮ್ ಮಗ ಕಾಡ್ಗೋಗಿ ಮತ್ತೊಂದು ಅಣ್ಣನ್ ಪ್ರಾಣ ಕಾಪಾಡ್ಲಿಲ್ವೇ? ಅದಕ್ಕೆ ಬಿಲ್ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಕಾಯ್ಕೊಂಡವ್ರೆ ಅನ್ಸುತ್ತೆ. ಸಾವಿತ್ರಿ, ಅತಿಯಾಗಿ ಮಾತಾಡ್ತಿದ್ಯಾ? ಇದೇನು ಎಲ್ಲರೂ ಸೇರ್ಬಿಟ್ಟಿದ್ದೀರಿ? ಏನು ಸಮಾಚಾರ? ಬಾಬಾ, ಇಂಥ ಮಾತಾಡಕ್ಕೆ ಸ್ಯಾನೆ ಮುಖ್ಯವಾಗಿರೋ ವಿಷಯ ಇತ್ತು, ಅದಕ್ಕೆ ಕಾಯ್ತಾ ಇದ್ದೆ. ನೋಡ್ದೇನವ, ಈಟೋ ತನಕ ಉರ ಉರ ಅಂತಿದತ್ತೆ, ಈಗ ಹೆಂಗ್ ಬೆಣ್ಣೆ ಹಚ್ತಾವ್ರೆ ಅಂತ. ಕೆಲ್ಸ ಆಗ ಗಂಟ ಬೆಣ್ಣೆ ಹಚ್ಚೋದು, ಕೆಲ್ಸ ಆದ್ಮೇಲೆ ದೊಣ್ಣೆ ತಗೊಳ್ಳೋದು, ಅದೇ ಅಲ್ವಾ ಅವಳ ಗುಣ. ಅದೇನ್ ಮಾಡ್ತಾಳೆ ಅಂತ ನೋಡೋಣ ಇರು. ಕೇಳವಾ? ಅದೇ ಬಾಬಾ, ಸಂಪತ್ ಅವ್ರ ಮನೆಗೆ ಹೋದಾಗ ಸುಭಾಸ್ ಏನ್ ಮಾಡ್ತಾವನೆ ಅಂತ ಅವ್ರು ಕೇಳಿದಾಗ ನೀವು ಅಂಗಡಿಗಳನ್ನೆಲ್ಲ ನೋಡ್ಕೊತಾವನೆ ಅಂತ ಸತ್ಯನೇ ಹೇಳಿದ್ರಿ. ನಂಗೆ ಗೊತ್ತು ಬಾಬಾ, ನಿಮ್ಗೆ ಸುಳ್ಳು ಹೇಳೋಕ್ ಬರಕಿಲ್ಲ ಅಂತ. ಅವರು ಮ್ಯಾನೇಜರ್ ಕೆಲಸ ಮಾಡ್ತಾವನ ಅಂತ ಕೇಳಿದಾಗ ನಿಮ್ಮ ಮನಸ್ಸಿಗೆ ಏಟ್ ಬೇಜಾರಾಯ್ತು ಅಂತ ನನಗೆ ಗೊತ್ತು ಬಾಬಾ. ಬಾಬಾ, ನನ್ನ ಮಗ ಆ ಕೆಲಸ ಮಾಡ್ತಾವನೆ ಅಂದ್ರು ನಾನು ಹೆಮ್ಮೆ ಪಡ್ತೀನಿ ಬಾಬಾ. ಆದ್ರೆ ಆ ಮಾತಿಂದ ನಿಮ್ಮ ಮನ್ಸಿಗೆ ನೋವಾಯ್ತು ನೋಡಿ, ನಂಗೆ ಅದು ಬೇಜಾರಾಯ್ತಾರೆ. ನಾ ಹೇಳಿಲ್ವೇ ಈಗ ಬಂದು ನೋಡೋ ವಿಷಯಕ್ಕೆ? ನನ್ನ ಮಗನ ಕೆಲಸಗಾರನ ಥರ ನೋಡಿದ್ರು ಅಂತ ನನಗೆ ಬೇಜಾರಿಲ್ಲ. ಹಂಗಂತ ನನ್ನ ಮಗ ಯಜಮಾನ ಆಗಿ ಮೆರಿಬೇಕು ಅಂತಲೂ ನಾನು ಬಯಸ್ತಾ ಇಲ್ಲ ಬಾಬಾ. ಈಗ ನೀನು ಏನು ಹೇಳ್ಬೇಕು ಅಂತಿದ್ಯಾ ಐಶ್ವರಿ? ಸುಮ್ಕೆ ಸುತ್ತಿ ಬಳಸಿ ಮಾತಾಡದೆ ಅದೇನು ವಿಷಯ ಅಂತ ನೇರವಾಗಿ ಹೇಳು. ನಾಳೆ ನಮ್ಮ ಸುಭಾಷ ಮದುವೆ ಆದ್ಮೇಲೆ ಅವ್ರ ಮಾವ ಸಣ್ಣದಾಗಿ ಏನಾದ್ರು ಮಾಡಿದ್ರು ಊರಿನ ಜನ ಎಲ್ಲ ಶಿವರಾಮೇಗೌಡರು ತಮ್ಮನ ಮಗಂಗೆ ಏನು ಮಾಡಿರ್ಲಿಲ್ಲ, ಅವ್ರ ಮಾವ ಮಾಡ್ಕೊಟ್ರು ಅಂತವ ಬಾಯಿಗೆ ಬಂದಿದ್ದೆ ಮಾತಾಡ್ತಾರೆ ಬಾಬಾ. ನನಗೆ ಅದನ್ನ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ಈಗಲೇ ಏನಾದರೂ ಮಾಡಿದ್ರೆ ಸಂದಾಗಿರ್ತದೆ ಅನ್ನೋದು ನನ್ನ ಉದ್ದೇಶ. ಅಲ್ಲ, ಇಲ್ಲಿ ಗಂಟ ನಮ್ಮ ಅಣ್ಣ ಇವ್ನಿಗೆ ಏಟೊಂದು ಅವಕಾಶಗಳು ಕೊಟ್ಟರು, ಒಂದನ್ನಾರು ನೆಟ್ಟಿಗೆ ಬಳಸ್ಕೊಂಡೇವನು. ಯಜಮಾನ ಆಗ್ಬೇಕಂದ್ರೆ ಬರೀ ಆಸೆ ಮಾತ್ರ ಅಲ್ಲ, ಜವಾಬ್ದಾರಿನೂ ಇರ್ಬೇಕು ಅಂತ ಹೊಸಿ ತಿಳಿಸಿ ಹೇಳು ಅಣ್ಣ. ನನಗೆ ಅರ್ಥ ಆಯ್ತದೆ ಸಾವಿತ್ರಿ, ಆದ್ರೆ ಜನಕ್ಕೆ ಅರ್ಥ ಆಗ್ಬೇಕಲ್ವೇ? ಜನ ನನ್ನನ್ನಾಗ್ಲಿ ನನ್ನ ಮಗನಾಗ್ಲಿ ಏನಂದ್ರು ಸಹಿಸ್ಕೊಳ್ಳೋ ಶಕ್ತಿ ನನ್ಗದೆ. ಆದ್ರೆ ಈ ಕರುಣಾಮಯಿ ದೇವ್ರಂತ ಮನ್ಸಿನ ಬಗ್ಗೆ ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ಬಾಬಾ, ಮನಸ್ಸು ತಡಿಲಾರ್ದೆ ನಿಮ್ಮ ತಾವು ಈ ವಿಷಯ ಮಾತಾಡ್ಬಿಟ್ಟೆ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಾಬಾ. ಹೂದೊಡಪ್ಪ, ಅವ್ವ ಯಾವಾಗ್ಲೂ ನನ್ ಸ್ಯಾನೆ ದೊಡ್ಡ ಮಾಡ್ಬಿಟ್ಟೆ. ಆ MLA ಮಗಳು ಸಂಬಂಧ ಮಾಡಬಾರ್ದಾಗಿತ್ತು. ಇದರಿಂದ ನಮ್ಮ ಬಾವಂಗೆ ಸ್ಯಾನೆ ಅವಮಾನ ಆಗ್ಬಿಡ್ತು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಿರುತ್ತೆ ದೊಡಪ್ಪ. ಅದರಲ್ಲೇನು ತಪ್ಪಿಲ್ಲ ಬಿಡಿ ಈಶ್ವರಿ. ನೀನು ಹೇಳಕ್ಕಿಂತ ಮೊದಲೇ ಆಚಾರದ ಬಗ್ಗೆ ಸಂದಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾರೆ ಯಾವ್ದಾದ್ರು ವ್ಯವಹಾರ ಅವನಿಗೆ ವಹಿಸೋಣ ಅಂದ್ರೆ ಅದು ಸಂದಾಗಿರಕ್ಕಿಲ್ಲ. ಹಾಗಾಗಿ ಅವ್ನ ಮದುವೆಗೆ 1 ಕೋಟಿ ರೂಪಾಯಿ ಉಡುಗೊರೆ ಕೊಡ್ತೀನಿ. ಅದರಿಂದ ಯಾವುದಾದ್ರೂ ಹೊಸ ವ್ಯವಹಾರನ ಶುರು ಮಾಡಿ ಅವ್ನು ಸಂದಾಗಿರಲಿ. ನೋಡ್ಲಾ ಸುಭಾಸ, ಇನ್ಮೇಕೆ ನೀನು ಬುದ್ಧಿವಂತನಾಗಿ ಒಳ್ಳೆ ಯಾವುದಾದ್ರೂ ವ್ಯವಹಾರ ಮಾಡಿ 1 ಕೋಟಿನ 100 ಕೋಟಿ ಮಾಡಬೇಕು. ಒಂದು ಹಂತದ ಗಂಟ ಮನ್ಸ ದುಡ್ಡನ್ನ ದುಡಿಬೇಕು. ಆಮೇಲೆ ಆ ದುಡ್ಡನ್ನ ದುಡಿಯೋಂಗೆ ಮಾಡಬೇಕು. ಅದು ಕಂಡ್ಲ ಬುದ್ಧಿವಂತರ ಲಕ್ಷಣ. ದುಡ್ಡು ದುಡಿಯೋ ಕೆಲಸ ನಾನು ಮಾಡಿವ್ನಿ, ದುಡ್ಡು ದುಡಿಯೋ ಬುದ್ಧಿ ನೀನು ಮಾಡ್ಲಾ? ಅವ ಮಾವ ಏನೋ ತೂಕದ ಮಾತು ಹೇಳಿದ್ರು ಕಣವ, ನಂಗೇನು ಅಂತ ಅರ್ಥ ಇರ್ಲಿಲ್ಲ. ಹೋಗೋ ಸೀರೆ ನನಗೂ ಏನು ಅರ್ಥ ಆಗಿಲ್ಲ. ಕಲಿದೀನಿ ನಾನೀಗ. ನಿಮ್ಮ ಮಾತೆ ನನಗೆ ಭೇದ ವಾಕ್ಯ ದೊಡಪ್ಪ. ಇನ್ಮೇಕೆ ನೀವು ತೋರಿಸಿದ ದಾರಿನಾಗೆ ನಡೀತೀನಿ. ಈ ಕಾರಣಕ್ಕೆ ಬಾಬಾ ನಾನು ನಿಮ್ಮನ್ನ ದೇವತಾ ಮನುಷ್ಯ ಅಂತ ಕರೆದಿದ್ದು. ಇನ್ನು ಮುಂದಕ್ಕೆ ನೀವು ಆಸೆ ಪಟ್ಟಂಗೆ ಒಂದು ಬದುಕ್ತಾನೆ ಬಾಬಾ, ಇದಕ್ಕೆ ನಾನು ಜವಾಬ್ದಾರಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯೇ? ನಿನ್ನ ಅನಿಸಿಕೆ ಏನು? ರೀ, ನಮ್ ಸುಭಾಷ ತನ್ನ ಪ್ರಾಣನ ಲೆಕ್ಕಿಸ್ತಾರೆ, ಕಾಡಿಗೆ ಹೋಗಿ ಮತ್ತೆ ತಗೊಂಡು ಬಂದು ನಿಮ್ ಪ್ರಾಣ ಉಳಿಸವನೆ ಅಂದ್ಮೇಕೆ ಇದರಲ್ಲಿ ನನ್ನ ಅಭ್ಯಂತರ ಏನಿದ್ದಾತು ಹೇಳಿ? ಅವನಿಗೆ ಎಷ್ಟು ಕೊಟ್ಟರು ಕಡಿಮೆನೆಯಾ? ಅಣ್ಣ, ಈಗ ಅವ್ನು ಮಾಡ್ತಿರೋ ಕೆಲಸ ಸಾಕಾಗ್ತಿಲ್ವೇ? ನೀ ದುಡ್ಡು ಕೊಡ್ತೀನಿ ಅಂದಿದ್ದು ನನಗೇನೋ ಚೆನ್ನಾಗಿ ಅನಿಸ್ತಿಲ್ಲ. ನೋಡಿ ಸಾವಿತ್ರಿ, ಇವತ್ತು ನಾನು ಕೊಡ್ತಾರೆ 1 ಕೋಟಿ ರೂಪಾಯಿಗೆ ಬೆಲೆ ಕಟ್ಬೋದು. ಅವತ್ತು ನನ್ನ ಜೀವ ಉಳಿಸೋದಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗ್ತದೆ? ಅವತ್ತವನು ಔಷಧಿ ತರದೇ ಇದ್ದಿದ್ರೆ ನೀನು ಇವತ್ತು ಈ ಪ್ರಶ್ನೆ ಕೇಳೋದಕ್ಕೆ ನಾನೇ ಇರ್ತಾ ಇರಲಿಲ್ಲ. ಇದು ನಾನು ಒಂದು ಮದುವೆ ಕೊಡ್ತಾರೆ ಹುಡುಗರೆ, ಇದ್ರ ಬಗ್ಗೆ ಬೇರೆ ಯಾರು ಮಾತಾಡೋದು ಬೇಕಾಗಿಲ್ಲ. ಹಲೋ ಮೇಡಮ್, ಹೇಗಿದ್ದಾರೆ ನಿನ್ ತಂಗಿ ಅಲಿಯಾಸ್ ನನ್ನ ಮಾಜಿ ಹೆಂಡತಿ ಅಲಿಯಾಸ್ ನಮ್ಮನೆ ಕೆಲಸದವಳು? ಇನ್ನೊಂದ್ಕಿತ ಚಂಪನ್ ಏನಾದ್ರೂ ಮನೆ ಕೆಲ್ಸದೋಳು ಅಂತ ಕರೆದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಮಾಧಾನ. ನಮ್ ಸಂಬಂಧ ಬೇಡ ಅನ್ಬೇಕು. ನಮ್ಮ ಒಟ್ಟಿನಾಗೆ ಇದ್ರೆ ಅವಳನ್ನ ಮನೆ ಕೆಲಸದವಳು ಅಂತಂದೆ ಮತ್ತಿನ್ನೇನನ್ಬೇಕು? ಯಾಡ ನೋಡು, ಇನ್ನೊಂದು ಕಿತ ನನಗೆ ಬೆಳ್ ತೋರ್ಸೋದಕ್ಕೂ ಮುಂಚೆ 10 ಕಿತ ಯೋಚನೆ ಮಾಡು. ಯಾಕೆಂದ್ರೆ ಇವ್ನು ಹಳೆ ಸುಭಾಷ ಅಲ್ಲ, ಈಗ ನನ್ನ ರೇಂಜೇ ಬ್ಯಾರೆ ಇದೆ. ಸರಿಯಾದ ಟೈಮಿಗೆ ಸಂಜೀವಿನಿ ತಗೊಂಡ್ಬಂದು ಹೋಗ್ತಾ ಇದ್ದಿದ್ದ ದೊಡ್ಡಪ್ಪನ ಪ್ರಾಣನ ಕಾಪಾಡ್ದು ನಾನು. ನನ್ನನ್ನ ನಮ್ಮ ಮಟ್ಟಿನಾಗೆ ಯಾವ ಸ್ಟ್ಯಾಂಡ್ ಆಗಿತ್ತು ನೋಡ್ತಾವ್ರೆ. ಆಟೆ ಅಲ್ಲ, ನಾನು ಸ್ವಂತವಾಗಿ ವ್ಯವಹಾರ ಮಾಡ್ಲಿ ಅಂತ ನನ್ನ ಕೈ 1 ಕೋಟಿ ರೂಪಾಯಿ ಕೊಡ್ತಾವ್ರೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಆ ದರಿದ್ರದವಳು ನನ್ನ ಜೀವನದಿಂದ ತೊಲಗದ್ಮೇಕೆ ಈಗ MLA ಅಳಿ ಆಯ್ತೀವಿ. ಆಮೇಕೆ ರಾಜ
ರಾಜನಂಗ್ ಬಾಳ್ತೀನಿ. ಇದನ್ನೆಲ್ಲ ನೋಡಿ ಆ ಮೂದೇವಿ ಹೊಟ್ಟೆ ಉಡ್ಕೊಂಡು ಸಾಯ್ಬೇಕು. ಅದನ್ನ ನೀನು ನೋಡ್ತೀಯಾ? ಹಾ, ನೋಡೇ ನೋಡ್ತೀಯಾ. ಹಲೋ ಸರ್, ಒಂದ್ ನಿಮಿಷ ಇರಿ ಸರ್. ಬರೀ ನೀವು ಡೈಲಾಗ್ ಹೊಟ್ಬಿಟ್ಟು ಹೊಂಟೋದ್ರೆ ಹೆಂಗೆ? ನಾನ್ ಹೇಳೋದ್ನು ಒಂದ್ಸ ಕೇಳಿ. ನಿಮ್ ಡೈಲಾಗಿಗೆ ಕೌಂಟರ್ ಡೈಲಾಗ್ ನಂತವನು ಅದೇ. ಅದನ್ನ ಕೇಳಿ ಆಮೇಲೆ ನೀನು ಉರ್ಕೊಂಡಿಯೋ ಇಲ್ಲ ಗಳಿಸ್ಕೊಂಡಿರೋದ್ನ ಉಳಿಸ್ಕೊಡೋದಕ್ಕೋಸ್ಕರ ಒದ್ದಾಡಿಯೋ ಗೊತ್ತಾಯ್ತದೆ. ಅವತ್ತು ಕಾಡಲ್ಲಿ ಹಿಂದೆಯಿಂದ ಬಂದು ನನ್ ತಲೆಗೊಡ್ದು ಔಷಧಿ ಕಿತ್ಕೊಂಡು ಹೋಗಿದ್ದು ನೀನೇ ಅಂತವಾ ನನಗೆ ಸಣ್ಣದಾಗ ಗೊತ್ತು. ಆಮೇಲೆ ನಾನೇ ಔಷಧಿನ ತಕೊಂಡ್ ಬಂದಿದ್ದು ಅಂತ ಬಿಲ್ಡಪ್ ತಕೊಂಡೆ ಅಲ್ವೇ? ಹೌದು, ನಾನೇ ಮಾಡಿದ್ದು. ಏನಿವಾಗ? ಈಗ ನಾನೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಈಗ ಹೆಸರು, ಗೌರವ, ನಂಬಿಕೆ ಮ್ಯಾಗ ನಿಂತು ನಾನು ನನ್ನ ಹತ್ರಕ್ಕಿರ್ಲಿ. ನೀನ್ ನನ್ನ ನೇಳು ಕೂಡ ಸೋಕಾಗಕ್ಕಿಲ್ಲ. ಏ ಮುಟ್ಟಾಳ, ಸುಳ್ಳು ಅನ್ನೋದು ಏಟೆ ದೂರ ಓಡಿದ್ರುನುವೆ ಸತ್ಯ ಅನ್ನೋದು ಅದನ್ನ ಹಿಂಬಾಲಿಸ್ಕೊಂಡ್ ಬಂದೇ ಬರ್ತದೆ. ಒಂದನ್ನ ಗೆಪ್ತಿಗ್ ಮಾಡಿಕೋ, ಸುಳ್ಳು ಮೇಲೆ ನಿಂತಿರೋ ಗೌರವ ಏಟೆ ಎತ್ರಕ್ಕೆ ಹೋದ್ರುನುವೆ ಸತ್ಯ ಅನ್ನೋ ಗಾಳಿ ಸೋಕುದ್ರೆ ಸಾಕು, ಕುಸ್ತು ಬಿದ್ದೋಯ್ತದೆ. ಇವತ್ತು ನಿನ್ನ ಹೊಗಳಿ ಅಟ್ಟು ಕೇಸಿದಾರೆ ನೋಡು, ಹೋದಷ್ಟು ಬಿರ್ನೆ ನಿನ್ನ ಪಾತಾಳ ಕಳ್ತಾರೆ. ನೋಡ್ತಾ ಇರೋ. ಭ್ರಮೆ. ಮುಟ್ಟಾಳ ನಾನಲ್ಲ, ನೀನು. ಹೀಟೆಲ್ಲ ಆದ್ಬೇಕು ಇನ್ನೂ ಅದೇ ನಂಬಿಕೆನಾಗಿದ್ಯಾ? ಇವತ್ತು ನಮ್ಮ ಅಟ್ಟಿಯವರೆಲ್ಲರೂ ನನ್ನನ್ನ ಜೀವ ಉಳಿಸಿರೋ ಯಾವ ತರ ನೋಡ್ತಾವ್ರೆ. ಅದು ಸುಳ್ಳು ಅಂತ ನೀನ್ ಏಟೆ ಬಾಯ್ ಬಡ್ಕೊಂಡ್ರುವೆ ಯಾರು ಕೇಳಕ್ಕಿಲ್ಲ. ಹಂಗೆ ನೀನ್ ನನ್ನನ್ನ ಮೋಸ್ಗಾರ ಅಂತ ಪ್ರೂವ್ ಮಾಡ್ತೀನಿ ಅಂದ್ರುವೆ ಅಪರಾಧಿ ಸ್ಥಾನದಂಗಿಲ್ಲದು ನೀನೇಯ. ಇವಾಗ ಹೇಳ್ತಾ ಇದೀನಿ ಕೇಳಿಸ್ಕೊ. ನೀನ್ ಮಾಡಿರೋ ಅನ್ಯಾಯ ಯಾರಿಗೂ ಗೊತ್ತಿಲ್ಲ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ಅದ್ಯಾರು ಅನ್ನೋನು ಒಬ್ಬ ಅವನೇ ಎಲ್ಲದಕ್ಕೂ ಲೆಕ್ಕ ಮಡಗಿರ್ತಾನೆ. ಹಂಗೆ ಅದನ್ನ ಆದಷ್ಟು ಬಿರ್ನೆ ಚುಟ್ಟ ಮಾಡೇ ಮಾಡ್ತಾನೆ. ನೀನು ಮೋಸದಿಂದ ರಾಜ್ ನಂಗಿರ್ತೀನಿ ಅಂತ ಹಗಲ್ಗನಸ್ ಕಾಣ್ತಾ ಇದೀಯಾ, ಅದು ಯಾವತ್ತೂನುವೆ ಆಗಕ್ಕಿಲ್ಲ. ಏನ್ ನಂಗೆ ಸವಾಲಾಗ್ತಾ ಇದೆಯಾ? ಕೆಟ್ಟೋರು ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ. ಪ್ರಾರಂಭದಲ್ಲಿ ಒಳ್ಳೆಯವ್ರಿಗೆ ಸೋಲ್ ಆಗ್ಬೋದು, ಆದ್ರೆ ಅದ್ಯಾರು ಅನ್ನೋನು ಒಬ್ನಿರ್ತಾನೆ, ಅವ್ನು ಯಾವತ್ತೂನುವೆ ಕೈ ಬಿಡಕ್ಕಿಲ್ಲ. ಅದನ್ನ ಗೆಪ್ತಿಗ್ ಮಾಡಿಕೋ. ಅಯ್ಯೋ, ಇವರೇ ಫೋನ್ ಮಾಡಿದ್ರಲ್ಲ. ಹಲೋ ಸ್ವೀಟಿ. ನೋಡಿ, ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ದೀರಾ. ನೋಡ್ದಾ ಸ್ವೀಟಿ, ನೀನು ನೆನ್ಸ್ಕೊಂಡ ತಕ್ಷಣ ನಾನು ನಿನಗೆ ಫೋನ್ ಮಾಡಿದ್ದೀನಿ ಅಂತಂದರೆ ನನ್ನ ಹಾರ್ಟು ನಿನ್ನ ಹಾರ್ಟು ಒಂದೇ ಫ್ರೀಕ್ವೆನ್ಸಿನಾಗ ಓಡ್ತಾ ಇದೆ ಅಂತ ಅರ್ಥ. ನನಗೆ ಫೋನ್ ಮಾಡಿದ್ದು ಏನು ವಿಷಯ ಸ್ವೀಟಿ? ನಾನು ಫೋನ್ ಮಾಡಿದ್ದು ಆಮೇಲೆ ಹೇಳ್ತೀನಿ, ನೀವು ಯಾಕೆ ಫೋನ್ ಮಾಡಿದ್ರಿ ಅದನ್ನು ಹೇಳಿ. ದಿಟಾಗಿ ಹೇಳ್ಬೇಕು ಅಂದರೆ ನೀನು ನನ್ನ ಜೀವನಕ್ಕೆ ಬಂದಮೇಲೆ ನನ್ನ ಬದುಕೆ ಬಂಗಾರ ಆಗೋಗೋದು ಸ್ವೀಟಿ. ಅದೇನು ಹೊಸ್ತಲ್ಲ, ನಮ್ಮಪ್ಪ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನಾನು ಯಾರ ಜೀವನಕ್ಕೆ ಹೋಗ್ತೀನೋ ನನ್ನ ಅದೃಷ್ಟನೂ ಅವ್ರ ಜೊತೆ ಹೋಗುತ್ತೆ ಅಂತ. ನಾನೊಂಥರ ಲಕ್ಕಿ ಚಾಮ್. ಅದೇನೋ ನಿಜನೇ ಸ್ವೀಟಿ. ಅದಕ್ಕೆ ನೀನೇನಾದರೂ ಬಿಸ್ನೆಸ್ ಮಾಡು ಅಂತ ನಮ್ಮ ದೊಡ್ಡಪ್ಪ ನನಗೆ 1 ಕೋಟಿ ರೂಪಾಯಿ ಕೊಟ್ಟವ್ರೆ. ಎಷ್ಟು? 1 ಕೋಟಿ ಸ್ವೀಟಿ. ನಾನೇ ಸ್ವಂತ ಬಿಸ್ನೆಸ್ ಶುರು ಮಾಡಲಿ ಅಂತ ಕೊಟ್ಟವ್ರೆ. ಜಸ್ಟ್ 1 ಕೋಟಿಗೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಒಂದು ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ಲು 10 ಲಕ್ಷ ನಂದು. ಈ 1 ಕೋಟಿ ಅಲ್ಲ, ಜಸ್ಟ್ 4-5 ಮಂತ್ಸ್ ಎಕ್ಸ್ಪೆನ್ಸಸ್ ನನಗೆ. ನನಗೆ 3 ತಿಂಗಳು ಖರ್ಚಿಗೂ ಸಾಕಾಗಿಲ್ಲ ಸ್ವೀಟಿ ಅದು. ಆದರೆ ಬಿಸ್ನೆಸ್ ಶುರು ಮಾಡಲಿ ಅಂತ ಕೊಟ್ಟಿರೋದು. ಅದು ನೀನು ನನ್ನ ಜೀವನಕ್ಕೆ ಬಂದ್ಮೇಕೆ ಇದೇ ಮೊದಲನೇ ಸಂತೋಷದ ವಿಷಯ ನೋಡು. ಅದಕ್ಕೆ ಈಟೊಂದು ಖುಷಿ. ಓ, ಹಾಗಾದರೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ. ಥ್ಯಾಂಕ್ ಯು ಸ್ವೀಟಿ. ಸರಿ ಬಿಡಿ, ನಾನು ಯಾಕೆ ಫೋನ್ ಮಾಡಕ್ಕೆ ಹೊಟ್ಟಿದ್ದು ಅಂದರೆ, ನಿಮ್ಮ ಮನೆಗೆ ನಿರ್ಮಲಾ ಅನ್ನೋ ಒಬ್ಬರು ನರ್ಸನ್ನು ನಾನು ಕಳಿಸಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ, ಅವ್ರು ಕೇಳಿದಕ್ಕೆಲ್ಲ ಸಪೋರ್ಟ್ ಮಾಡಿ. ಏನು ನರ್ಸಾ? ಯಾಕೆ ಸ್ವೀಟಿ? ಎಲ್ಲ ಡೀಟೇಲ್ಸ್ ಅವರೇ ಹೇಳ್ತಾರೆ. ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನಾನು ಆಮೇಲೆ ಮಾಡ್ತೀನಿ, ಓಕೆನಾ? ನವ್ಯ ನರ್ಸ್ನ ಮನೆ ಕಳ್ಸೋಳೆ ಕಣ್ಲ, ಯಾಕಂತೆ? ಗೊತ್ತಿಲ್ಲಮ್ಮ, ಕೇಳಿದ್ಕೆ ಅವರೇ ಹೇಳ್ತಾರೆ ಅಂತ ಹೇಳಿದ್ರು. ಅಮ್ಮ ಅಲ್ಲ ಕಣವ, ನವ್ಯ ನಿನ್ನ ಇಲ್ಲಿ ಯಾಕೆ ಕಳ್ಸೋಳೆ? ಇವ್ರು ಬಾಡಿ ಚೆಕಪ್ ಮಾಡೋದಕ್ಕೆ ಬಂದಿದ್ದೀನಿ. ಅಂದ್ರೆ ಕಿಡ್ನಿ, ಲಿವರು, ಹಾರ್ಟು, ಥೈರಾಯ್ಡ್ ಮತ್ತೆ HIV ಟೆಸ್ಟ್ ಮಾಡೋದಕ್ಕೆ. ಏನು HIV ಟೆಸ್ಟಾ? ಅಲ್ಲ, ಅವ್ರಿಗೇನು ನನ್ನ ತಮ್ಮ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ಇದನ್ನ ಯಾಕೆ ಅನುಮಾನದಿಂದ ಅಂತ ತಿಳ್ಕೊತಾ ಇದ್ದೀರಾ? ಇದಕ್ಕೆ ಪ್ರೀ ಮ್ಯಾರೇಜ್ ಹೆಲ್ತ್ ಚೆಕಪ್ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಮಾಡಿಸ್ಲೇಬೇಕಾ? ನೋಡಿ, ಬಿಫೋರ್ ಮ್ಯಾರೇಜ್ ಹೆಲ್ತ್ ಚೆಕಪ್ ಮಾಡೋದು ಕಾಮನ್ ಆಗಿದೆ. ಮೊದಲೆಲ್ಲ ಜಾತಕ ಮಾತ್ರ ನೋಡ್ತಾ ಇದ್ರು, ಈಗ ಹೆಲ್ತ್ನು ಕೂಡ ನೋಡ್ತಾರೆ. ಈಗ ಟೆಸ್ಟ್ ಮಾಡೋಣವಾ? ಒಂದು ನಿಮಿಷ. ಅಮ್ಮ, ಏನಿದಲ್ಲ? ಇತ್ತೀಚೆಗೆ ಇದೆಲ್ಲ ಸಾಮಾನ್ಯ ಅಂತ ಹೇಳ್ತಾ ಇಲ್ವಲ್ಲ, ಬ್ಲಡ್ ಕೊಡು. ಹೇಳ್ದಂಗೆ ಕೇಳ ಸುಭಾಷ, ನೀನು ಒಳ್ಳೇದಕ್ಕೆ ಅಲ್ವೇ? ಆದ್ರೂ ಅಲ್ಲಮ್ಮ, ಈಗ ಆಗಲ್ಲ, ಬೇಕಿಲ್ಲ ಅಂತ ಹಠ ಮಾಡ್ದೆ ಅನ್ಕೋ, ಸಂಬಂಧ ಕೈ ತಪ್ಪೋತಿದೆ, ಮುಚ್ಕೊಂಡು ಮಾಡಿಸ್ಕೊಳ್ಳೋ. ಸುಭಾಷ, ಈ ಮದುವೆ ಅವಶ್ಯಕತೆ ಅವ್ರಿಗಿಂತ ಜಾಸ್ತಿ ನಮಗೆ ಅದೇ ಕಂಡ. ಹಾಗಂದ್ಮೇಕೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ತಾನೆ? ಸುಭಾಷ, ಬ್ಯಾರಿದ್ ಹೆಂಗಾರ ಇರಲಿ, HIV ಪಾಸಿಟಿವ್ ಬರಲ್ಲ ತಾನೇ? ಅದೇನು ಅಂತ ಮಾತಾಡ್ತೀಯ, ಸುಮ್ಮನೆ ನಿಂತ್ಕೋ. ಸರಿ, ಸ್ಟಾರ್ಟ್ ಮಾಡೋಣ. ಸರಿ ಮೇಡಮ್.